ಸುಂದರ್ವನ ಎಂಬ ಹೆಸರಿನ ಒಂದು ಜಾದೂ ಕಾಡಿತ್ತು. ಇಲ್ಲಿ ಎಲ್ಲಾ ಪ್ರಾಣಿಗಳು ಮತ್ತು ಆದಿವಾಸಿಗಳು ಒಟ್ಟಾಗಿದ್ರು. ಈ ಕಾಡಿನಲ್ಲಿ ಪ್ರಕೃತಿ ದೇವಿಯ ಆಶೀರ್ವಾದ ಇತ್ತು. ಹಾಗಾಗಿ ಈ ಕಾಡಿನಲ್ಲಿ ವಿಧ ವಿಧವಾದ ಹಣ್ಣುಗಳು, ಹೂವುಗಳು ಇದ್ವು. ಈ ತರ ಹಣ್ಣು ಹೂವು ಬೇರೆಲ್ಲೂ ಸಿಗ್ತಾ ಇರ್ಲಿಲ್ಲ. ಇಲ್ಲಿರುವಂತಹ ಮರ ಗಿಡಗಳು ಚಿನ್ನದ ಹಾಗೆ ಹೊಳಿತಾ ಇದ್ವು. ಪ್ರಕೃತಿ ಮಾತೆಗೆ ಜಯವಾಗಲಿ. ಹೇ ಮಾತೆ, ನೀವು ಇದೇ ರೀತಿ ನಮ್ ಕಾಡಿಗೆ ಕೃಪೆ ತೋರಿಸ್ತಾ ಇರಿ. ಇಲ್ಲಿಯ ಫಲ ಮತ್ತು ಹೂ ಜಗತ್ತಿನಾದ್ಯಂತ ಉತ್ತಮ ಬೆಲೆಗೆ ಮಾರಾಟವಾಗುತ್ತೆ. ಹಾಗಾಗಿ ಕಾಡಿನ ಎಲ್ಲಾ ನಿವಾಸಿಗಳಿಗೆ ನಿಮ್ಮಿಂದಾಗಿ ಯಾವುದೇ ದುಃಖವನ್ನು ಎದುರಿಸುವ ಅಗತ್ಯ ಇಲ್ಲ ಮಾತೆ. ಒಂದಿನ ಏನಾಯ್ತು ಅಂದ್ರೆ, ಯಾರೋ ಬಿಲ್ಡರ್ ಇಲ್ಲಿ ದಾರಿಲಿ ಹೋಗ್ತಾ ಇದ್ರು. ಆಗ ಅವರ ಕಣ್ಣು ಈ ಕಾಡಿನ ಮೇಲೆ ಬೀಳುತ್ತೆ. ಅವರಿಗೆ ಇದನ್ನೆಲ್ಲ ನೋಡಿ ತುಂಬಾ ಖುಷಿ ಆಗುತ್ತೆ. ವಾ 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 ವಾ, ಈ ಕಾಡು ಎಷ್ಟು ಸುಂದರವಾಗಿದೆ. ಒಂದು ವೇಳೆ ಈ ಕಾಡು ನನ್ನ ವಶವಾದ್ರೆ ನಾನು ಕರೋಡಪತಿಯಿಂದ ನೇರ ಅರಬೋಪತಿ ಆಗ್ಬಹುದು. ಈಗಲೇ ನಾನು ನನ್ನ ಗೂಂಡಗಳಿಗೆ ಫೋನ್ ಮಾಡ್ತೇನೆ. ಹೇಳಿ ಗೆಳೆಯರೇ, ಕೂಡಲೇ ಸುಂದರವನಕ್ಕೆ ಬನ್ನಿ. ಕೆಲವೇ ಸಮಯದಲ್ಲಿ ಅಲ್ಲಿಗೆ ಧನಿ ಸಿಂಗ್ ಅವರ ಜನರು ಬರ್ತಾರೆ. ಧನಿ ಸಿಂಗ್ ಅವರೆಲ್ಲರನ್ನು ಕರ್ಕೊಂಡು ಶೇರ್ ಸಿಂಗ್ ನ ಬಳಿಗೆ ಹೋಗ್ತಾರೆ. ಪ್ರಣಾಮ ಮಹೋದಯರೇ, ನಿಮ್ಮಿಬ್ರಲ್ಲಿ ಕಾಡಿನ ರಾಜ ಯಾರು? ನನ್ಗೆ ಅವರೊಂದಿಗೆ ಅಗತ್ಯದ ವಿಷಯ ಮಾತಾಡೋಕಿದೆ. ಈ ಕಾಡಿನ ಅಸ್ಲಿ ಮಹಾರಾಣಿ ಪ್ರಕೃತಿ ದೇವಿ. ಆದ್ರೆ ನನ್ನನ್ನು ಈ ಕಾಡಿನ ಎಲ್ಲಾ ಪ್ರಾಣಿಗಳ ರಾಜ, ಹಾಗೆ ಜಗ್ಗು ನನ್ನ ಮನುಷ್ಯರ ರಾಜನನ್ನಾಗಿಸಿದ್ದಾಳೆ. ಅದಿರ್ಲಿ, ನಿಮ್ಗೆ ನಮ್ಮೊಂದಿಗೆ ಏನ್ ವಿಷಯ ಮಾತಾಡೋಕಿದೆ? ಧನಿ ಸಿಂಗ್ ಬಹಳಷ್ಟು ಹಣ ಮತ್ತೆ ಈ ಜಿಂಕೆಯ ಮಾಂಸವನ್ನು ಎದುರಿಗೆ ಇಟ್ಟು ಶೇರ್ ಸಿಂಗ್ಗೆ ಹೇಳ್ತಾರೆ, ನನ್ನ ಈ ಸಣ್ಣ ಕಾಣಿಕೆಯನ್ನು ಸ್ವೀಕರಿಸಿ ಮಹಾರಾಜರೇ. ಕಾಡಿನ ಹೊರಗಿನ ವ್ಯಕ್ತಿ ಕಾಡಿಗೆ ಬಂದು ನಮ್ಗೆ ಲಂಚ ಕೊಡ್ತಿದ್ದಾನ? ಇದ್ ನನ್ಗೆ ಅರ್ಥ ಆಗ್ಲಿಲ್ಲ. ಅಷ್ಟೇ ಅಲ್ಲದೆ ನಮ್ಗೆ ವನವಾಸಿಗಳನ್ನು ಬಿಟ್ಟು ಬೇರೆ ಯಾವ ಮನುಷ್ಯರಲ್ಲೂ ನಂಬಿಕೆ ಇಲ್ಲ. ಬೇಗ ಇಲ್ಲಿಗೆ ಬಂದ ಉದ್ದೇಶ ತಿಳಿಸು ಮಹಾಶಯ. ಅದೇನಂದ್ರೆ ನನ್ಗೆ ಈ ಕಾಡು ತುಂಬಾ ಇಷ್ಟವಾಯ್ತು. ಒಂದ್ ವೇಳೆ ನೀವಿಬ್ರು ಈ ಕಾಡನ್ನ ನನ್ನ ವಶಕ್ಕೊಪ್ಪಿಸಿದ್ರೆ ಜೀವನ ಪರ್ಯಂತ ನಿಮ್ಗೆ ಮೋಜು ಮಾಡಬಹುದು. ಮತ್ತೆ ನಮ್ಗೆ ಜೀವನ ಪರ್ಯಂತ ಮೋಜು ಮಾಡಲು ನೀನೇನು ಮಾಡ್ತಿ? ಅರೆ ಅಣ್ಣ, ನಾನು ನಿನ್ನನ್ನು ಹಣದಲ್ಲಿ ಮುಳುಗಿಸಿಬಿಡ್ತೇನೆ. ಮತ್ತೆ ಶೇರ್ ಸಿಂಗ್ಗೆ ಜೀವನ ಪರ್ಯಂತ ತಾಜಾ ಮಾಂಸ ತಿನ್ನಿಸ್ತೇನೆ. ಮತ್ತೇನೋ, ನಾನು ಈ ಕಾಡನ್ನು ಉತ್ತಮ ರೀತಿಯಲ್ಲಿ ರಕ್ಷಿಸ್ತೇನೆ. ಧನಿ ರಾಮ್ನ ಮಾತನ್ನು ಕೇಳಿದ ಕೂಡ್ಲೆ ಶೇರ್ ಸಿಂಗ್ಗೆ ಕೋಪ ಬಂದು ಧನಿ ಸಿಂಗ್ ಮೇಲೆ ಹೀಗೆ ಹೋಗ್ಬಿದ್ದು ಅವರನ್ನ ಹೀಗೆ ಕೆಳಗಡೆ ಬೀಳಿಸ್ಬಿಡುತ್ತೆ. ನಮ್ಮೆದುರು ಇಂತಹ ಕೊಳಕು ಪ್ರಸ್ತಾಪ ಮಾಡೋಕೆ ನಿನ್ಗೆಲ್ಲಿಂದ ಧೈರ್ಯ ಬಂತು ದುಷ್ಟ? ಈ ಜಾದುವಿನ ಕಾಡು ಪ್ರಕೃತಿ ದೇವಿಯದ್ದು. ಈ ಕಾಡಿನಲ್ಲಿ ಕೇವಲ ಆದಿವಾಸಿ ಮತ್ತು ಕಾಡು ಪ್ರಾಣಿಗಳೇ ವಾಸಿಸಬಹುದು. ನಿನ್ನಂತ ಅತಿ ಆಸೆಯವರಲ್ಲ ಯಾರು ಸ್ವಲ್ಪ ಹಣಕ್ಕಾಗಿ ಕಾಡನ್ನೇ ನಾಶ ಮಾಡಿ ಬಿಡ್ತಾರೆ. ಧನಿ ಸಿಂಗ್ ಭಯದಿಂದ ಹೀಗೆ ಹೇಳಿದ್ರು, ಅರೆ ನೀವಂತೂ ಕೋಪಿಸ್ಕೊಂಡ್ರಿ ಮಹಾರಾಜ್ರೆ. ನಾನು ಎಣಿಸಿದ ಇಷ್ಟೊಂದು ಸುಂದರವಾದ ಕಾಡಿನ ಮೇಲೆ ಕಳ್ಳಕಾಕರ ನೋಟ ಇರ್ಬೋದು. ಹಾಗಾಗಿ ನಾನಂತೂ ನಿಮ್ ಒಳಿತಿಗಾಗಿ ಪ್ರಸ್ತಾಪ ಇಟ್ಟಿದ್ದೆ. ನನ್ಗಂತೂ ನೀನೇ ಕಳ್ಳನಾಗಿ ಕಾಣ್ತಿದ್ದೀಯಾ. ನೀನು ನಮ್ ಬಗ್ಗೆ ಚಿಂತಿಸಬೇಡ ಧನಿ ಸಿಂಗ್. ನಾವು ಆದಿವಾಸಿ ಮತ್ತು ಕಾಡು ಪ್ರಾಣಿಗಳು ಅನಾದಿ ಕಾಲದಿಂದ ಸಂತೋಷದಲ್ಲಿ ಜೀವಿಸಿದ್ದೇವೆ. ಹಾಗೆ ನೀನು ಹೇಳಿದಂತೆ ಕಳ್ಳಕಾಕರ ವಿಷಯ ಪ್ರಕೃತಿ ದೇವಿ ಸ್ವತಃ ಈ ಕಾಡಿನ ರಕ್ಷಣೆ ಮಾಡ್ತಿದ್ದಾಳೆ. ಶೇರ್ ಸಿಂಗ್ ಮತ್ತು ಜಗ್ಗುಗೆ ಈ ಕಾಡಿನ ಮೇಲೆ ಇದ್ದ ಪ್ರೀತಿಯನ್ನು ನೋಡಿ ಧನಿ ಸಿಂಗ್ ಅಲ್ಲಿಂದ ಹೊರಟೋಗ್ತಾರೆ. ಮನೆಗ್ ಬಂದ್ಮೇಲೆ ಧನಿ ಸಿಂಗ್ ಈ ಕಾಡನ್ನ ಹೇಗ್ ಪಡ್ಕೊಳ್ಳೋದು ಅಂತ ಯೋಚಿಸ್ತಾರೆ. ಸಮುದ್ರದ ನೀರು ಬೇಕಾದ್ರೆ ಬತ್ತಿ ಹೋಗ್ಲಿ, ಆಕಾಶ ಕೆಳಗೆ ಬೀಳಲಿ, ಏನಾದ್ರೂ ಮಾಡಿ ಕಾಡನ್ನು ವಶಕ್ಕೆ ಪಡ್ಕೊಂಡೇ ಸಿದ್ಧ. ಆ ಕಾಡು ಎಷ್ಟು ಹಚ್ಚ ಹಸಿರಾಗಿದೆ. ನನ್ಗನಿಸುತ್ತೆ ಆ ಕಾಡಿನ ಕೆಳಗೆ ಖಂಡಿತ ಬೆಳ್ಳಿ ಬಂಗಾರದ ಖಜಾನೆ ಇರ್ಬೇಕು. ಧನಿ ಸಿಂಗ್ ನ ಚಡಪಡಿಕೆ ನೋಡಿ ಅವರ ಪತ್ನಿ ಹೇಳ್ತಾರೆ, ಏನಾಯ್ತ್ರಿ, ನೀವೊಬ್ರೇ ಏನ್ ಮಾತಾಡ್ಕೊಳ್ತಿದ್ದೀರಾ? ಹೊರಗಡೆ ದೊಡ್ಡ ದೊಡ್ಡ ಸೌದೆಗಳಿವೆ, ಅವನ್ ಸ್ವಲ್ಪ ಒಡೆದ್ಕೊಡಿ, ನನಗೆ ಒಲೆ ಹಚ್ಬೇಕು. ಧನಿ ಸಿಂಗ್ ಇಲ್ಲಿ ಬಂದು ಸೌದೆ ಒಡೆಯೋದಕ್ಕೆ ಶುರು ಮಾಡ್ತಾರೆ. ಎಷ್ಟೇ ಹೊಡೆದ್ರು ಈ ಸೌದೆ ಅದ್ರಿಂದ ಒಡೆಯೋಕ್ ಆಗೋದೇ ಇಲ್ಲ. ಆಗ ಇವ್ರು ಹೇಳ್ತಾರೆ, ನೀವಿಷ್ಟು ದೊಡ್ಡ ವ್ಯಾಪಾರಸ್ಥರಾದ್ರೂ ನಿಮ್ಗೆ ಈ ಸೌದೆ ಹೇಗ್ ಹೊಡೆಯೋದು ಅಂತ ಗೊತ್ತಿಲ್ವಾ? ಈ ಎಲ್ಲಾ ಸೌದೆಗಳನ್ನು ಒಟ್ಟಾಗಿ ಹೊಡೆದ್ರೆ ಹೇಗಾಗತ್ತೆ? ಇವುಗಳನ್ನ ಒಂದೊಂದಾಗಿ ಹೊರಗ್ ತೆಗ್ದು ಒಂದೊಂದೇ ಒಡೀರಿ. ಇದನ್ ಕೇಳಿದ ಕೂಡ್ಲೆ ಧನಿ ಸಿಂಗ್ಗೆ ಒಂದು ಐಡಿಯಾ ಬಂದ್ಬಿಡತ್ತೆ. ಅವರು ಖುಷಿಯಿಂದ ಹೇಳ್ತಾರೆ, ನಿನ್ಗೆ ತುಂಬಾ ಧನ್ಯವಾದಗಳು ರಜ್ಜರಾಣಿ. ಈಗ ನನ್ಗೆ ತಿಳಿಯಿತು ಆ ಜಾದುವಿನ ಕಾಡನ್ನು ಹೇಗೆ ವಶಪಡಿಸಿಕೊಳ್ಬಹುದೆಂದು. ಭಿನ್ನಾಭಿಪ್ರಾಯ ಹುಟ್ಟಿಸು ಮತ್ತು ನೀತಿವಂತನಾಗಿ ಶಾಸನ ಮಾಡು. ಇನ್ನಾನ್ ಖಂಡಿತ ಆ ಕಾಡನ್ನು ವಶಪಡಿಸ್ತೇನೆ. ಒಂದಿನ ರಾತ್ರಿ ಧನಿ ಸಿಂಗ್ ಕಾಡಿಗೆ ಹೋಗ್ಬಿಟ್ಟು ಈ ಶೇರ್ ಸಿಂಗ್ ತಲೆಗೆ ಹೀಗ್ ಹೊಡೆದು ಬಿಡ್ತಾರೆ.
ಆಮೇಲೆ ಹೇಳ್ತಾರೆ ಈ ಶೇರ್ ಸಿಂಗ್ ಅನ್ನು ಆದಿವಾಸಿಗಳು ಹೊಡೆದಿದ್ದಾರೆ ಅಂತ. ಈ ಮಾತ್ ಕೇಳಿ ಎಲ್ಲಾ ಪ್ರಾಣಿಗಳಿಗೂ ಕೋಪ ಬಂದ್ಬಿಡುತ್ತೆ. ಈ ಆದಿವಾಸಿಗಳು ನಮ್ ಬೆನ್ನಿಗೆ ಚೂರಿಯಿಂದ ಹಿಡಿದಿದ್ದಾರೆ, ನಾವೊಬ್ಬರನ್ನ ಜೀವಂತ ಬಿಡ್ಬಾರ್ದು. ಈ ದ್ವೇಷ ತೀರಿಸ್ಕೊಳ್ಳೋಕೋಸ್ಕರ ಎಲ್ಲಾ ಪ್ರಾಣಿಗಳು ಎಲ್ಲ ಮರೆತು ಬಿಟ್ಟು ಅವಕಾಶ ಸಿಕ್ಕಿದ ಕೂಡ್ಲೆ ಒಬ್ಬ ಆದಿವಾಸಿಗೆ ಹೊಡೆದ್ಬಿಡ್ತಾರೆ. ಇದನ್ನೆಲ್ಲ ಇನ್ನೊಬ್ಬ ಆದಿವಾಸಿ ನೋಡ್ಬಿಡ್ತಾರೆ. ಆಮೇಲೆ ಹೋಗಿ ತಮ್ಮ ರಾಜರಿಗೆ ಹೇಳ್ತಾರೆ. ಈ ಕಾರಣದಿಂದಾಗಿ ಈ ಆದಿವಾಸಿಗಳು ಮತ್ತು ಕಾಡು ಪ್ರಾಣಿಗಳ ನಡುವೆ ದೊಡ್ಡ ಯುದ್ಧನೇ ನಡೆಯುತ್ತೆ. ಇದರಿಂದಾಗಿ ಬಹಳಷ್ಟು ಆದಿವಾಸಿಗಳು ಪ್ರಾಣಿಗಳು ತೀರ್ಕೊಳ್ತಾರೆ. ಅಯ್ಯೋ ದೇವ್ರೆ, ಇದು ಏನಾಗ್ತಾ ಇದೆ? ನಮ್ ಕಾಡಿಗೆ ಯಾರ್ದೋ ದೃಷ್ಟಿ ತಾಗಿದೆ. ಈ ಆದಿವಾಸಿಗಳು ನಮ್ಗೆ ದ್ರೋಹ ಮಾಡದಿರ್ತಿದ್ರೆ ನಾವೆಷ್ಟು ಮಜವಾಗಿರ್ತಿದ್ದೆವು ಅಲ್ವಾ? ಯಾವ ರೀತಿ ಈ ಪ್ರಾಣಿಗಳಿಗೆ ಬೇಸರ ಆಗಿತ್ತೋ ಅದೇ ರೀತಿ ಆದಿವಾಸಿಗಳಿಗೂ ಬೇಸರವಾಗಿತ್ತು. ಈ ರೀತಿ ಆಗಲು ಹೇಗೆ ಸಾಧ್ಯ? ಅನಾದಿ ಕಾಲದಿಂದ ಜೊತೆಯಾಗಿ ಬಾಳ್ತಿದ್ದೆವು, ಒಮ್ಮೆಲೆ ಈ ದ್ವೇಷ ಹೇಗೆ ಹುಟ್ಟಿತು? ಒಂದ್ ಮಾತೇಳ, ನಾವು ಇಬ್ಬರನ್ನು ಒಟ್ಟು ಮಾಡ್ಬೇಕಾಗಿದೆ. ನಿನ್ನ ಮಾತು ನಿಜ. ಇಬ್ಬರನ್ನು ಒಂದುಗೂಡ್ಸೋದಕ್ಕೆ ಕಾಡಿನ ರಾಣಿಯನ್ನು ಕರೆಯಲಾಗುತ್ತೆ. ಹೇಳಿ ಮಹಾರಾಜ್ರೆ, ನಾವ್ ಏನ್ ಮಾಡ್ಬೇಕು? ಶೇರ್ನಿ, ನಿಜ ಹೇಳು, ನಮ್ಮ ಮಿತ್ರ ಶೇರ್ ಸಿಂಗ್ ನನ್ನು ಕೊಂದವರು ಯಾರು? ಸ್ವತಃ ನೀವೇ ಕೊಲೆ ಮಾಡ್ಬಿಟ್ಟು ಯಾರು ಅಂತ ಕೇಳ್ತೀರಾ? ನಿಮ್ಮಂಥ ಮನುಷ್ಯರನ್ನ ನಂಬೋಕಾಗಲ್ಲ. ಇದೇನ್ ಹೇಳ್ತಿದ್ದಿ ಸೋದರಿ? ನಾನು ಶೇರ್ ಸಿಂಗ್ ನ ಕೊಲೆ ಮಾಡೋದು? ಹಾ, ನಮ್ಮ ಮಹಾರಾಜನ ಕೊಂದವರು ನೀವೇ. ನೀವು ಕೊಲೆಗಾರರು, ದ್ರೋಹಿಗಳು. ದ್ರೋಹ ನಾವು ಪ್ರಾಣಿಗಳು ಮಾಡಿದ್ದು. ಒಂದ್ ವೇಳೆ ನಾವು ಬಯಸಿದ್ರೆ ನಿಮ್ಮನ್ನು ಪಂಜರದೊಳಗೆ ಬಂದಿಯಾಗಿಸಬಹುದಿತ್ತು. ಆದ್ರೆ ನಾವು ನಮ್ಮಂತೆಯೇ ಸ್ವತಂತ್ರವಾಗಿ ಬಿಟ್ಟೆವು. ಇದ್ರ ಲಾಭ ತೆಗೆದುಕೊಂಡು ನೀವು ಪ್ರಾಣಿಗಳು ನಮ್ಮ ಆದಿವಾಸಿಗಳನ್ನು ಕೊಂದು ತಿಂತಾ ಇದ್ದೀರಾ. ನಾಲಿಗೆ ಬಿಗಿ ಹಿಡಿದು ಮಾತನಾಡು ಮಹಾರಾಜ. ಶುರು ಮಾಡಿದ್ದು ನೀವು, ಆದ್ರೆ ಇದ್ರ ಅಂತ್ಯ ನಾವು ಮಾಡ್ತೇವೆ. ಹಾ, ಎಲ್ಲಾ ನಿಮ್ಮ ಜಾತಿಯವರನ್ನ ಮುಗಿಸಿ ಬಿಡ್ತೇವೆ. ಬಾಯಿ ಮುಚ್ಚಿಕೊಳ್ಳೋ ಹೇಳಿ. ಇನ್ನೊಂದ್ ಶಬ್ದ ಹೇಳಿದ್ರೆ ಎಲ್ಲರನ್ನು ಇಲ್ಲೇ ಮುಗಿಸಿ ಬಿಡ್ತೇನೆ. ಯಾರನ್ನ ಹೆದರಿಸ್ತಿದ್ದೀರಿ? ಬನ್ನಿ, ಈಗ್ಲೇ ಯುದ್ಧ ಮಾಡೋದಿದ್ರೆ. ಇವರಿಬ್ಬರ ನಡುವೆ ದೊಡ್ಡ ಯುದ್ಧನೇ ನಡೆಯುತ್ತೆ. ಇದನ್ನೆಲ್ಲ ನೋಡಿ ಪ್ರಕೃತಿ ದೇವಿಗೆ ಕೋಪ ಬಂದ್ಬಿಡುತ್ತೆ. ಕಲ್ಲಿನ ಮೂರ್ತಿಯಿಂದ ಸ್ವತಃ ತಾನೇ ಪ್ರತ್ಯಕ್ಷವಾಗಿ ಹೇಳ್ತಾರೆ, ನಿಲ್ಸಿ, ನಿಮ್ಗೆಲ್ಲ ಏನಾಗಿದೆ? ತಮ್ಮೊಳಗೆ ಜಗಳ ಮಾಡ್ಕೊಂಡು ಎಲ್ರೂ ಹೋಗ್ಬೇಕು ಅಂತಿದ್ದೀರಾ? ಮಾತೆ, ಇವರು ನಮ್ಮ ಹಲವು ಜೊತೆಗಾರರನ್ನ ಕೊಂದಿದ್ದಾರೆ. ನಾವಿವ್ರನ್ನ ಜೀವಂತ ಬಿಡೋದಿಲ್ಲ. ದೇವಿ, ಇವರು ಸುಳ್ಳು ಹೇಳ್ತಿದ್ದಾರೆ. ಇವರು ನನ್ನ ಪತಿಯನ್ನು ಸಾಯಿಸಿ ಇವರೇ ಕಾಡಿನ ರಾಜರಾಗ್ಬೇಕು ಅನ್ಕೊಂಡಿದ್ದಾರೆ. ಇವರಿಬ್ಬರ ಮಾತನ್ನು ಕೇಳಿ ಪ್ರಕೃತಿ ದೇವಿಗೆ ಕೋಪ ಬರುತ್ತೆ. ಈ ಕಾಡಿನಲ್ಲಿ ಕೇವಲ ನನ್ನ ಆಶೀರ್ವಾದ ಮಾತ್ರ ಇರ್ಲಿಲ್ಲ, ನಿಮ್ಮೆಲ್ಲರ ಪ್ರೀತಿ, ಈ ಕಾಡಿನ ಮೇಲೆ ಇದ್ದಂತಹ ಬಾಂಧವ್ಯ ಕೂಡ ಒಂದಾಗಿತ್ತು ಈ ಸೌಂದರ್ಯಕ್ಕೆ. ಆದ್ರೆ ನಿಮ್ಮಲ್ಲಿದ್ದಂತಹ ಈ ಸಾತ್ವಿಕ ಪ್ರೀತಿ ಎಲ್ಲ ಈಗ ರಾಕ್ಷಸ ರೂಪ ತಾಳಿದೆ. ಹಾಗಾಗಿ ಇಂದು ನಾನು ಈ ಕಾಡನ್ನು ಬಿಟ್ಟು ಹೊರಟೋಗ್ತಿದ್ದೀನಿ. ಹೀಗೆ ಹೋಗುವಾಗ ಪ್ರಕೃತಿ ದೇವಿ ಏನೋ ಹೇಳಿ ಹೋಗ್ತಾರೆ. ನಾನು ಎಲ್ಲಾ ವಿಷಯನೂ ಹೇಳಕ್ಕಾಗೋದಿಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲರೂ ನಿರ್ದೋಷರಾಗಿದ್ದೀರಿ. ತಥಾಸ್ತು. ಪ್ರಕೃತಿ ದೇವಿ ಇಲ್ಲಿಂದ ಹೊರಟೋದ್ಮೇಲೆ ಇವರೆಲ್ಲರೂ ತುಂಬಾ ಯೋಚನೆ ಮಾಡ್ತಾರೆ. ಆದ್ರೂ ಅವರಿಗೆ ಈ ದೇವಿ ಏನ್ ಹೇಳಿದ್ರು ಅಂತ ಅರ್ಥನೇ ಆಗ್ಲಿಲ್ಲ. ಪ್ರಕೃತಿ ದೇವಿ ಕೋಪ ಮಾಡ್ಕೊಂಡು ಹೋದ್ಮೇಲೆ ಈ ಹಸಿರಾಗಿದ್ದ ಕಾಡೆಲ್ಲ ಒಣಗೋಕ್ ಶುರುವಾಗತ್ತೆ. ಆಗ ಇವರೆಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಲ್ಲಿಗೆ ಈ ಚಾಲಾಕ್ ನರಿ ಬಂದ್ಬಿಡುತ್ತೆ. ನಾನ್ ಒಂದ್ ವಿಷಯ ಹೇಳ, ನಮ್ಮಿಬ್ರ ನಡುವೆ ಯಾರೋ ತಂದಿಟ್ಟು ತಮಾಷೆ ನೋಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ನನಗಂತೂ ಆ ಧನಿ ಸಿಂಗ್ ಮೇಲೆ ಅನುಮಾನ. ಕೆಲವು ಸಮಯದಿಂದ ನಮ್ ಕಾಡಿಗೆ ಬಂದಿದ್ರಲ್ಲ. ನರಿಯ ಮಾತು ಈ ರಾಣಿಗೆ ಚೆನ್ನಾಗ್ ಅರ್ಥ ಆಗತ್ತೆ. ಆಮೇಲೆ ತಕ್ಷಣ ಈ ಜಗ್ಗುನನ್ನ ಭೇಟಿ ಮಾಡ್ತಾರೆ. ಮಹಾರಾಜ್ರೆ, ನನ್ಗನ್ಸುತ್ತೆ ಈ ನಮ್ಮ ಜಗಳಕ್ಕೆ ಕಾರಣ ಆ ಧನಿ ಸಿಂಗ್ಗೆ. ನಮ್ಮಲ್ಲಿ ಜಗಳ ತಂದ ಹಾಕಿ ಕಾಡ್ ವಶಪಡಿಸ್ಕೊಳ್ಬೇಕು ಅಂತಿದ್ದಾರೆ. ನಾನು ಕೂಡ ನಿಮ್ಮೊಡನೆ ಇದೇ ವಿಷಯ ಮಾತನಾಡುವವನಿದ್ದೆ ಮಹಾರಾಣಿ. ನನ್ಗೂ ಆ ಧನಿ ಸಿಂಗ್ ನಲ್ಲೇ ಶಂಕೆ ಇರುವುದು. ಹಾಗಾದ್ರೆ ಈಗ ಏನ್ ಮಾಡೋದು ನಾವು? ಧನಿ ಸಿಂಗ್ ನನ್ನು ನಾವು ಅವನದೇ ಬಲೆಯಲ್ಲಿ ಬೀಳಿಸ್ಬೇಕು. ಈಗ ಈ ಜಗ್ಗು ಮತ್ತು ರಾಣಿ ಒಟ್ಟಾಗಿ ಒಂದ್ ಪ್ಲಾನ್ ಮಾಡಿ ಧನಿ ಸಿಂಗ್ ನನ್ನು ಕಾಡಿಗೆ ಕರೆಯುತ್ತಾರೆ. ನನ್ಗೆ ತಿಳಿದಿತ್ತು, ನೀನು ಖಂಡಿತ ನನ್ನನ್ನು ಕರೆಸ್ತಿ ಎಂದು ಸರ್ದಾರ್. ಹೇಳು, ಏನ್ ಮಾಡೋಕಿದೆ? ನಾನ್ ನಿನ್ಗೆ ಕಾಡನ್ನು ನೀಡಲು ಸಿದ್ಧನಿದ್ದೇನೆ. ಆದ್ರೆ ನನ್ಗೆ ತುಂಬಾ ಸಂಪತ್ತು ಬೇಕು. ಹೊಡ್ತೇನೆ, ಆದ್ರೆ ಆ ಶೇರ್ನಿಯನ್ನೇನ್ ಮಾಡೋಣ? ಶೇರ್ನಿಗೆ ನಾನ್ ತಿಳಿಸ್ತೇನೆ. ಒಂದ್ ವೇಳೆ ತಿಳಿದಿದ್ರೆ ಕೊಂದು ಬಿಡ್ತೇನೆ. ತುಂಬಾ ಬುದ್ಧಿವಂತನಿದ್ದೀಯಾ ಸರ್ದಾರ್. ಇದೇ ಆಟ ನಾನು ಆಡಿದ್ದೆ, ಆದ್ರೆ ನೀನು ಬುದ್ಧಿವಂತನಾಗಿದ್ದಿ. ಹಾಗಾಗಿ ಸಾಯಕ್ ಮುಂಚೆ ತಿಳಿದುಕೊಂಡೆ. ನೀನು ಅವಳ ಪಾಲಿನ ಸಂಪತ್ತನ್ನು ಒಟ್ಟಿಗೆ ತೆಗೆದುಕೊಂಡ್ ಬಾ. ಅವಳಿಗೆ ಸಂಪತ್ತು ಯಾಕೆ? ಅವಳಿಗಂತೂ ಜೀವನ ಪರ್ಯಂತ ತಾಜಾ ಮಾಂಸ ಕೊಡ್ತೇನಂತ ಮಾತು.
ನೀವು ತಿಳಿತಿಲ್ಲ ಶೇಟ್. ನೀವು ಅವಳಿಗೆ ಸಂಪತ್ತು ಕೊಡಿ, ಹಾಗೆ ಆ ಸಂಪತ್ತಿನಿಂದ ಅವಳಿಗೆ ತಾಜಾ ತಾಜಾ ಮಾಂಸ ತಿನ್ನಿಸೋ ಜವಾಬ್ದಾರಿ ನನ್ನದು, ತಿಳಿತಾ? ಧನಿ ಸಿಂಗ್ ಜಗ್ಗು ಅವ್ರ ಹತ್ರ ಡೀಲ್ ಮಾಡ್ಕೊಂಡು ಹೊರಟೋಗ್ತಾರೆ. ಆಮೇಲೆ ಮರುದಿನ ಬೇಕಾದಷ್ಟು ಹಣ ತಗೊಂಡು ಬರ್ತಾರೆ. ವಾ ಶೇರ್ನಿ, ಕೊನೆಗೂ ನೀನು ಒಪ್ಪಿಬಿಟ್ಟೆ. ನಾನು ಒಪ್ಪಲಿಲ್ಲ ಅಂದ್ರೆ ನೀವು ನನ್ನನ್ನ ಜೀವ ಸಹಿತ ಬಿಡ್ತಿರ್ಲಿಲ್ಲ, ಹಾಗಾಗಿ ಒಪ್ಕೊಂಡೆ. ನೀವಿಬ್ರು ತುಂಬಾ ಬುದ್ಧಿವಂತರು. ಇಲ್ಲ ಅಂದ್ರೆ ಶೇರ್ ಸಿಂಗ್ ನಂತೆ ನೀವಿಬ್ರು ಸಾಯ್ತಿದ್ರಿ. ಶೇರ್ ಸಿಂಗ್ ನಂತೆ ಏನರ್ಥ? ಅರೆ ಅಣ್ಣ, ಶೇರ್ ಸಿಂಗ್ ನನ್ನು ನಾನೇ ಕೊಂದಿದ್ದೆ. ಕೊಂದದ್ದು ನಾನು, ಆದ್ರೆ ಅಪರಾಧ ನಿನ್ ತಲೆ ಮೇಲೆ. ಇಲ್ಲ ಅಂದ್ರೆ ನನ್ ಪ್ಲಾನ್ ಪ್ರಕಾರ ನೀವಿಬ್ರು ನಿಮ್ಮೊಳಗೆ ಹೊಡೆದಾಡಿ ಸಾಯ್ತಿದ್ರಿ. ಧನಿರಾಮ್ ಈ ಜಗ್ಗು ಮತ್ತು ಶೇರ್ಣಿಗೆ ತನ್ನ ಪ್ಲಾನ್ ಅನ್ನು ತಿಳಿಸ್ತಾರೆ. ಇದನ್ ಕೇಳಿದ್ಮೇಲಂತೂ ಈ ರಾಣಿಗೆ ಕೋಪ ಬಂದ್ಬಿಡುತ್ತೆ. ಹಾಗಿದ್ಮೇಲೆ ಶೇರ್ ಸಿಂಗ್ ನನ್ನು ಸಾಯಿಸಿ ನಮ್ಮಿಬ್ರಲ್ಲಿ ಜಗಳ ತಂದ್ ಹಾಕಿದ್ದು ನೀವೇ ಅಲ್ವಾ? ಆದ್ರೆ ನಾನ್ ನಿನ್ಗೆ ಎಷ್ಟು ಸಂಪತ್ತು ನೀಡ್ತಿದ್ದೇನೆ, ಯಾವ್ದ್ರಿಂದ ನೀನು ಎರಡನೇ ಮದುವೆ ಆಗಿ ಸಂತೋಷದಿಂದ ಜೀವನ ಸಾಗಿಸಬಹುದು. ಧನಿರಾಮ್, ನಿಮಗ್ ಗೊತ್ತಿಲ್ವಾ, ನಾವು ಪ್ರಾಣಿಗಳಿಗೆ ಈ ದುಡ್ಡಿನ ಕಂತೆ ಕೇವಲ ಕಾಗದ ಅಷ್ಟೇ. ಆದ್ರೆ ನಿನ್ಗೂ ಸಂಪತ್ತು ಕೊಡೋ ಐಡಿಯಾ ಜಗ್ಗು ಹೇಳಿದ್ದ, ಅದಕ್ಕಾಗಿ ನಾನು ತುಂಬಾ ಸಂಪತ್ತು ತಗೊಂಡ್ ಬಂದಿದ್ದೀನಿ. ಧನಿರಾಮ್ನ ಮಾತನ್ನು ಕೇಳಿ ಎಲ್ರೂ ನಗ್ತಾರೆ. ನಿನ್ಗನ್ಸುತ್ತಾ ನೀನ್ ನಿನ್ ಇಷ್ಟದಂತೆ ಇಲ್ಲಿಗೆ ಬಂದಿದ್ದೀಯ ಅಂತ? ನೀನ್ ಇಲ್ಲಿಗೆ ಬಂದಿಲ್ಲ, ನಾವು ಕರ್ಸಿದ್ದೇವೆ ನಿನ್ನ. ಏನರ್ಥ? ನಮ್ಗೆ ಯಾವಾಗ ತಿಳಿಯಿತು ನಾವು ಗೆಳೆಯರ ಮಧ್ಯೆ ನೀನು ಬಿರುಕುಟ್ಟಿಸ್ತಿದ್ದಿ ಎಂದು? ಆಗ ನಾವು ಮೋಸದಿಂದ ನಿನ್ನನ್ನು ಇಲ್ಲಿಗೆ ಕರೆಸೋ ಪ್ಲಾನ್ ಮಾಡಿದೆವು. ನೀನ್ ಸುಲಭವಾಗಿ ನಮ್ ಪ್ಲಾನ್ ಅಲ್ಲಿ ಸಿಕ್ಕಾಕೊಂಡೆ. ಈಗ ನಾವು ನಿನ್ನೆಲ್ಲಾ ಸಂಪತ್ತನ್ನು ದೋಚಿಕೊಳ್ತೇವೆ, ಮತ್ತೆ ನಿನ್ನನ್ನು ತಿಂದು ಬಿಡ್ತೀವಿ. ಆಮೇಲೆ ತಕ್ಷಣ ಈ ಆದಿವಾಸಿಗಳು ಬಂದು ಈ ಧನಿ ಸಿಂಗ್ ನ ಹಣದ ಪೆಟ್ಟಿಗೆಯನ್ನು ತಗೊಳ್ತಾರೆ. ಆಮೇಲೆ ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಧನಿ ಸಿಂಗ್ ಮತ್ತು ಅವರ ಜೊತೆಗಾರರನ್ನು ಹೊಡೆದು ಸಾಯಿಸ್ಬಿಡ್ತಾರೆ. ಅದಾದ್ಮೇಲೆ ಅವರಿಗೆ ಒಗ್ಗಟ್ಟಿನ ಬಲ ಗೊತ್ತಾಗತ್ತೆ. ಎಲ್ರೂ ಒಟ್ಟಾಗಿದ್ರೆ ಅವರನ್ನ ಯಾರು ಸೋಲ್ಸೋಕಾಗಲ್ಲ ಅಂತ. ನೋಡಿದ್ಯಾ ಶೇರ್ನಿ, ಪ್ರಕೃತಿ ದೇವಿ ನಮ್ಗೆ ಇದನ್ನೇ ತಿಳಿಸ ಬಯಸಿದ್ಲು. ನಾವು ಒಗ್ಗಟ್ಟಾದ್ರೆ ಯಾರೂ ನಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ. ಹೌದು, ಇನ್ಮೇಲೆ ನಾವ್ ಯಾವತ್ತೂ ಜಗಳ ಮಾಡಬಾರ್ದು. ನಿಜ ನಿಮಗ್ ಗೊತ್ತಾಯ್ತಲ್ಲ, ಇದನ್ ತಿಳಿದು ನನಗ್ ತುಂಬಾ ಖುಷಿ ಆಯ್ತು. ಇನ್ ಮುಂದೆ ನಾನ್ ಯಾವತ್ತೂ ನಿಮ್ ಜೊತೆಗಿರ್ತೀನಿ. ಪ್ರಕೃತಿ ದೇವಿ ವಾಪಸ್ ಬಂದಿದ್ ನೋಡಿ ಎಲ್ರಿಗೂ ಸಂತೋಷ ಆಗತ್ತೆ. ಅದಾದ್ಮೇಲೆ ಎಲ್ರೂ ಸೇರ್ಕೊಂಡು ಕಾಡಿನಲ್ಲಿ ಸಂತೋಷದಿಂದಿರ್ತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.